ನಮಸ್ಕಾರ. ಓಂ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಿಮ್ಮ ಆತ್ಮೀಯ ಮಿತ್ರ ಕಮಲಾಕರ್ ಭಟ್ ಮಾಡುವಂತಹ ನಮಸ್ಕಾರಗಳು. 2026 ಆರಂಭ ಆಗ್ತಾ ಇದೆ. ವೃಷಭ ರಾಶಿಯವರ ವ್ಯವಸ್ಥೆಗಳಿಗೆ ಏನಾಗತ್ತೆ ಅನ್ನುವಂಥ ವಿಚಾರವನ್ನು ತೆರೆದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ವೃಷಭ ರಾಶಿಗೆ ಈಗಾಗಲೇ 11ನೇ ಸ್ಥಾನದಲ್ಲಿ ಶನಿ ಇದ್ದಾನೆ. ಏಕಾದಶದಲ್ಲಿ ಇರತಕ್ಕಂಥ ಶನಿ ಭಾಗ್ಯವಿದಾತನಾಗಿ ಭಾಗ್ಯವನ್ನೇ ತಂದುಕೊಡ್ತಾನೆ. ಇನ್ನು ಸರಿಸುಮಾರು 1 ವರ್ಷದ 9 ತಿಂಗಳುಗಳ ಕಾಲ ನಿಮ್ಮ ಜೀವನ ಸುದೀರ್ಘವಾದಂಥ ಯಶಸ್ಸಿನ ಪಯಣವನ್ನು ಕೊಡಲಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿರತಕ್ಕಂಥ ವಿಚಾರ. ವರ್ತಮಾನದಲ್ಲಿ ದ್ವಿತೀಯದಲ್ಲಿ ಇರತಕ್ಕಂತಹ ಗುರು ತೃತೀಯಕ್ಕೆ ಬಂದಂತಹ ಸಂದರ್ಭದಲ್ಲಿ ನಿಮ್ಮ ಕಾಮನೆಗಳೆಲ್ಲವೂ ಕೂಡ ಈಡೇರುವಂತಹ ಸಾಧ್ಯತೆಗಳು. ಆದರೆ ಶತ್ರುಗಳ ಬಗ್ಗೆ ಅಪಾರವಾದಂಥ ಎಚ್ಚರಿಕೆಯನ್ನು ವಹಿಸಬೇಕಂತ ಅಗತ್ಯತೆಗಳಿದೆ. ನಿಮ್ಮ ಜೊತೆಗೆ ಇರ್ತಾರೆ, ನಿಮಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ತೀನಿ ಅಂತ ಹೇಳ್ತಾರೆ. ಯಾವುದೇ ಕೆಲಸವನ್ನು ಮಾಡೋದಿದ್ರೂ ಕೂಡ ಆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಕುಹಕತನದಿಂದ ಕುತಂತ್ರದಿಂದ ನಿಮ್ಮನ್ನು ಹಾಳುಗಿಡುವಂತಹ ಪ್ರಯತ್ನಗಳು ಕೂಡ ಕಾಣ್ತಾ ಇರೋದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸುವಂಥದ್ದು ಮಾತ್ರ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಜೊತೆಗೆ ಆರ್ಥಿಕವಾಗಿ ಬಹಳಷ್ಟು ಸಬಲರಾಗ್ತೀರಿ. 2025 ಕೆಲವರ ಜೀವನದಲ್ಲಂತೂ ಭಾಳಷ್ಟು ಪ್ರಮಾಣದ ಅಡೆತಡೆಗಳು, ಭಾಳಷ್ಟು ಪ್ರಮಾಣದ ತೊಂದರೆಗಳನ್ನೇ ವೃಷಭ ರಾಶಿಯವರು ಅನುಭವಿಸಿದ್ದೀರಿ ಕೂಡ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಂದರೆ ಏಕಾದಶದಲ್ಲಿ ಇದ್ದಂತಹ ಶನಿ, ದ್ವಿತೀಯದಲ್ಲಿ ಇದ್ದಂತಹ ಗುರು ನಿಮಗೆ ಅತ್ಯದ್ಭುತವಾದಂಥ ಫಲವನ್ನು ಕೊಡಲಿಕ್ಕೆ ಕರ್ಮಾನುಸಾರವಾಗಿ ಅನುಕೂಲ ಆಗಿರಲಿಲ್ಲ. ಆದ ಕಾರಣದಿಂದ ಅದಾದ್ದರಿಂದಲೇ ಬಹಳಷ್ಟು ಪ್ರಮಾಣದ ಸಮಸ್ಯೆಗಳನ್ನು, ಆರ್ಥಿಕ ನಷ್ಟತೆಗಳನ್ನು ಕೂಡ ಅನುಭವಿಸಿದ್ದೀರಿ. ಆದರೆ 2026 ನಿಮ್ಮ ಪಾಲಿಗೆ ಅನುಕೂಲಕರವಾದಂಥ ವ್ಯವಸ್ಥೆಗಳನ್ನು ಉಂಟು ಮಾಡುತ್ತೆ. ಇನ್ನು ಅನೇಕರು ಅವಿವಾಹಿತರು, ಮದುವೆ ಆಗದೇ ಇರತಕ್ಕಂಥವರಿಗೆ ವಿವಾಹಾದಿ ಭಾಗ್ಯಗಳು ಕೂಡ ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರತಕ್ಕಂಥದ್ದು. ರಾಜಕೀಯ ನಾಯಕರಿಗೆ ಸುದೀರ್ಘವಾದಂಥ ನಿಮ್ಮ ಬಯಕೆಗಳೇನಿದೆಯೋ, ಹೆಬ್ಬಯಕೆಗಳೇನಿದೆಯೋ ಅದೆಲ್ಲವೂ ಕೂಡ ಈಡೇರುವಂಥ ಕಾಲ. ಒಂದಿಷ್ಟು ಮಟ್ಟಕ್ಕೆ ನಿಮ್ಮನ್ನು ಅಧಿಕಾರ ಎನ್ನುವಂಥದ್ದು ನಿಮ್ಮನ್ನು ಅರಸಿಕೊಂಡು ಬರುತ್ತೆ. ನೀವೇನು ಅಧಿಕಾರದ ಸಮೀಪಕ್ಕೆ ಅದನ್ನು ಬೇಡ್ಕೊಂಡು ಹೋಗಬೇಕಂತ ಅಗತ್ಯತೆಗಳಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿರತಕ್ಕಂಥ ವಿಚಾರ. ಇನ್ನು ವ್ಯಾಪಾರದಲ್ಲಿ ಅತಿನಷ್ಟತೆಗಳಿಂದ ಅನೇಕ ವರ್ಷಗಳಿಂದ ಬಳಲಿ ಬೆಂಡಾದಂಥ ವ್ಯಕ್ತಿಗಳು ಕೂಡ ವ್ಯಾಪಾರದಲ್ಲಿ ಲಾಭಾಂಶವನ್ನು ಗಳಿಸಿಕೊಳ್ಳುವಂತಹ ಅಥವಾ ಯಶಸ್ಸಿನ ಮಾರ್ಗದತ್ತ ದಾಪುಗಾಲುಗಳನ್ನು ಇಡಬಹುದಾದಂಥ ಲಕ್ಷಣಗಳು 2026ರಲ್ಲಿ ಆರಂಭ ಆಗುತ್ತೆ. ಹೆಣ್ಣು ಮಕ್ಕಳಿಗೆ ಸಂತೋಷಕರವಾದಂಥ ವಾತಾವರಣಗಳು ಉಂಟಾಗಲಿದ್ದು, ನೀವು ಪ್ರೀತಿಸಿದ ಅಥವಾ ನೀವು ಇಷ್ಟಪಟ್ಟಂಥ ವ್ಯಕ್ತಿಗಳೊಡನೆ ವಿವಾಹಾದಿ ಭಾಗ್ಯಗಳು ಕೂಡ ಉಂಟಾಗುವಂತಹ ಸಾಧ್ಯತೆಗಳು 2026ರಲ್ಲಿ ನಿಶ್ಚಿತವಾಗಿ ಕೆಲವರ ಬದುಕಿನಲ್ಲಿ ಉಂಟಾಗಲಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿರತಕ್ಕಂಥ ವಿಚಾರ. ಇನ್ನು ಒಂದಿಷ್ಟು ಸಾಮಾಜಿಕ ಕಳಕಳಿಯ ಕಾರ್ಯವನ್ನು ಮಾಡುವ ಅಥವಾ ಸಮಾಜಕ್ಕೆ ಉಪಕಾರವನ್ನು ಮಾಡತಕ್ಕಂಥ ಪ್ರವೃತ್ತಿ ವೃಷಭ ರಾಶಿಯವರದ್ದು. ವೃಷಭ ರಾಶಿಯವರ ಜೀವನದಲ್ಲಿ ಅಥವಾ ಮನಸ್ಸಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮರ್ಮಗಳಿರೋದಿಲ್ಲ. ಏನೇ ಇದ್ದರೂ ಕೂಡ ನೇರವಾಗಿ ಹೇಳುವಂತಹ ಪ್ರಯತ್ನವನ್ನು ವೃಷಭ ರಾಶಿಯವರು ಮಾಡ್ತಾರೆ. ಅದರ ಜೊತೆಗೆ ವೃಷಭ ಅಂದರೆ ಹಾಗೇನೆ, ಅದು ಕಾಲಿಟ್ಟ ಕಡೆಗೆಲ್ಲ ದಾರಿಯನ್ನು ಮಾಡ್ಕೊಂಡು ಹೋಗುತ್ತೆ. ಯಾವುದೇ ರೀತಿಯಾದಂಥ ಕುತಂತ್ರಗಳು ಅಥವಾ ಕುಕೃತಿಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಕೂಡ ಸೆಡ್ಡನ್ನು ಹೊಡೆದು ನಿಮ್ಮದೇ ಆದಂಥ ವ್ಯವಸ್ಥೆಗಳನ್ನು ರೂಪಿಸಿಕೊಡ್ತೀರಿ. ಮರ್ಯಾದೆಗೆ ಅತಿ ಹೆಚ್ಚು ಮಾನ್ಯತೆಯನ್ನು ಕೊಡತಕ್ಕಂಥ ರಾಶಿ ವೃಷಭ ರಾಶಿ. ಮರ್ಯಾದೆ ಅಂದರೆ ಬಹಳ ಹೆದರುವಂಥದ್ದು. ಆ ಮರ್ಯಾದೆಯನ್ನು ಉಪಯೋಗಿಸಿಕೊಂಡು ಕೆಲವರ ಕುತಂತ್ರಗಳು ನಿಮ್ಮ ವಿರುದ್ಧವಾಗಿದ್ದರೂ ಕೂಡ ದೈವ ಬಲ ನಿಮಗೆ ಅಪಾರವಾಗಿ ಇರುವುದರಿಂದ ದೇವರು ನಿಮ್ಮನ್ನು ಸದಾ ಕಾಪಾಡ್ತಾನೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿರತಕ್ಕಂಥ ವಿಚಾರ. ಇನ್ನು ವ್ಯಾಪಾರ ಅಥವಾ ಕಮಿಷನ್ ಏಜೆಂಟ್ರುಗಳು ಅಥವಾ ಕೆಲವರು ಷೇರು ಮಾರುಕಟ್ಟೆಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿರ್ತೀರಿ. ಅಂಥವರಿಗೂ ಕೂಡ ವಿಪರೀತವಾಗಿರತಕ್ಕಂಥ ಲಾಭಾಂಶವನ್ನು ಗಳಿಸಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರತಕ್ಕಂಥದ್ದು. ಬಂಧು ಮಿತ್ರರ ಸಹಾಯ ದೊರಕತ್ತೆ. ಹಳಸಿದ ಸಂಬಂಧ ಅಂದರೆ ಕೆಲವರಿಗೆ ಇದ್ದಕ್ಕಿದ್ದಂತೆ ಗಲಾಟೆಗಳನ್ನು ಮಾಡಿಕೊಂಡು ಅಥವಾ ಕೌಟುಂಬಿಕವಾಗಿದ್ದಂತಹ ಸಂಬಂಧಗಳಲ್ಲಿ ಕಿರಿಕಿರಿಗಳನ್ನು ಉಂಟು ಮಾಡಿಕೊಳ್ತಕ್ಕಂಥದ್ದು, ಈ ರೀತಿಯಂಥ ಪ್ರಕ್ರಿಯೆಗಳಲ್ಲಿ ಏನಾಗಿತ್ತು ನಷ್ಟತೆಗಳು 2026ರ ಮಧ್ಯಭಾಗದಲ್ಲಿ ಅದೆಲ್ಲವೂ ಕೂಡ ಸರಿ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರತಕ್ಕಂಥದ್ದು. ಅಪಾರವಾಗಿ ದೇವರನ್ನು, ದೈವವನ್ನು, ಗುರು ಹಿರಿಯರನ್ನು ಯಾವತ್ತೂ ಕೂಡ ಸತ್ಕರಿಸುವ ಅಥವಾ ಅವರಿಗೆ ಗೌರವವನ್ನು ಕೊಡತಕ್ಕಂಥ ರಾಶಿ ನಿಮ್ಮದಾದ್ದರಿಂದ ನಿಮ್ಮೆಲ್ಲರಿಗೂ ಕೂಡ ಭಗವತ್ ಕೃಪೆ ಮತ್ತು ಹಿರಿಯರ ಕೃಪಾಶೀರ್ವಾದಗಳು ಕೂಡ ಲಭಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಪುತ್ರೋತ್ಸವದಂಥ ಸಮಾಧಾನ, ಅನೇಕ ವರ್ಷಗಳಿಂದ ಅಂದರೆ ಮಕ್ಕಳಾಗದೇ ಇರತಕ್ಕಂಥವರಿಗೂ ಕೂಡ ಸಂತಾನಾದಿ ಭಾಗ್ಯಗಳನ್ನು ಭಗವಂತ ಕರುಣಿಸಲಿದ್ದಾನೆ. ಅಪಾರವಾಗಿ ನೀವು ಇಷ್ಟಪಡತಕ್ಕಂಥ ದೈವ ಒಂದು ದೇವಿ ಅಥವಾ ಗಣಪತಿ ಆಗಿರುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ಗಣಪತಿ ಮತ್ತು ದೇವಿಯರ ಆರಾಧನೆ ಅಪಾರವಾದಂಥ ಯಶಸ್ಸಿನ ಮಾರ್ಗವನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿರತಕ್ಕಂಥ ವಿಚಾರ. ಇನ್ನು ಬ್ಯಾಂಕ್ ಸೆಕ್ಟರ್ಗಳಲ್ಲಿ
ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಫೈನಾನ್ಷಿಯಲ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಅನುಕೂಲಕರವಾದಂಥ ವ್ಯವಸ್ಥೆಗಳು ಉಂಟಾಗುವಂಥದ್ದು. ಭದ್ರ ಬುನಾದಿಯನ್ನು ನಿಮ್ಮತ್ತ ಸೆಳೆದುಕೊಳ್ಳಲಿದ್ದೀರಿ. ಅನೇಕ ವರ್ಷಗಳಿಂದ ಆಗಬೇಕಂತ ಕೆಲಸ ಕಾರ್ಯಗಳು ಮುನ್ನಡೆಯುತ್ತೆ. ಜೊತೆಗೆ ಆಸ್ತಿ ಪಾಸ್ತಿಗಳನ್ನು ಖರೀದಿ ಮಾಡುವಂತಹ ಸಾಧ್ಯತೆಗಳು, ಆಸ್ತಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಕೂಡ ಒಂದಿಷ್ಟು ಹಣ ಸಂಪಾದನೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಗಳು, ಕಮಿಷನ್ ಏಜೆಂಟ್ರುಗಳಿಗೆ ಲಾಭ, ಹಾಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಏಜೆನ್ಸೀಸನ್ನು ನಡೆಸ್ತಕ್ಕಂಥವರು ಕೂಡ ಲಾಭಪೂರಿತವಾದಂಥ ವ್ಯವಸ್ಥೆಗಳನ್ನು ಪಡೆದುಕೊಳ್ಳೋದಕ್ಕೂ ತೊಂದರೆಗಳಿಲ್ಲ. ಎಲ್ಲ ಥರದ ಅನುಕೂಲಗಳನ್ನು ಕಂಡು ಸಮಾಧಾನಯುತವಾದಂಥ ಬದುಕನ್ನು ಕಾಣತಕ್ಕಂಥ ನಿರೀಕ್ಷೆಗೆ ನಿಮ್ಮ ಸತಿಯ ಅರ್ಥಾತ್ ನಿಮ್ಮ ಹೆಂಡತಿಯ ಸಲಹೆ ಕೂಡ ಬಹಳ ಅಪಾರವಾಗಿ, ಅವರ ಸಲಹೆಗಳು ಕೂಡ ಬಹಳ ಅತ್ಯಮೂಲ್ಯವಾಗಿರುತ್ತೆ. ಆ ಸಲಹೆಗಳನ್ನು ಪಡೆದುಕೊಳ್ಳಬೇಕಂತ ಅಗತ್ಯವೂ ಕೂಡ ಇದೆ ಅನ್ನೋದನ್ನು ಮರೆಯುವಂತಿಲ್ಲ. ದೀರ್ಘಕಾಲಿಕವಾಗಿರತಕ್ಕಂಥ ಅನಾರೋಗ್ಯ ಸ್ವಲ್ಪ ಪ್ರಮಾಣಕ್ಕೆ ಉಪಶಮನವಾಗುತ್ತೆ. ಸರ್ಜರೀಸ್ ಇತ್ಯಾದಿಗಳು ಏನಾದರೂ ಕೂಡ ಆಗೋದಿದ್ದರೆ ಅದು ವೈದ್ಯರ ಸಹಾಯದಿಂದ ಮಾತ್ರೆಗಳಲ್ಲಿಯೋ ಅಥವಾ ಮೆಡಿಸಿನ್ಗಳಲ್ಲಿಯೋ ಕ್ಯೂರ್ ಆಗುವಂತಹ ಸಾಧ್ಯತೆಗಳು ಇರೋದರಿಂದ ಭಯಪಡಬೇಕಂತ ಅಗತ್ಯ ಇಲ್ಲ. ನಿಮ್ಮ ಪಾಲಿಗೆ ಯಶಸ್ಸಿನ ದಿನಮಾನಗಳು ಆರಂಭವಾಗಿದೆ. ಅದರ ನ್ಯಾಯದ ಮಾರ್ಗ ಬಹಳ ಅಮೂಲ್ಯವಾಗಿರತಕ್ಕಂಥದ್ದು. ನ್ಯಾಯವಾದಿಗಳನ್ನು ಒಳಗೊಂಡಂತೆ ಎಲ್ಲರಿಗೂ ಕೂಡ ಅನುಕೂಲಕರವಾದಂಥ ವ್ಯವಸ್ಥೆಗಳು ಉಂಟಾಗುವುದರಿಂದ ಹೇಳಿದಂಥ ಗಣಪತಿ ಮತ್ತು ದುರ್ಗಾರಾಧನೆ ಅಥವಾ ದೇವಿಯ ಆರಾಧನಾದಿಗಳನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಯಶಸ್ಸಿನ ಮಾರ್ಗ ನಿಮ್ಮತ್ತ ಬರುತ್ತೆ ಅಂತಕ್ಕಂಥ ಮಾತಿನೊಂದಿಗೆ ಮಿಥುನ ರಾಶಿಯವರ ಈ 2026 ವರ್ಷ ಭವಿಷ್ಯಗಳು ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಮುಂದೆ ಸಂಚಿಕೆಯಲ್ಲಿ ನೋಡೋಣ. ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜ್ಯೋತಿಷ್ಯದ ಅಗತ್ಯ ಇದ್ದಲ್ಲಿ ಅಥವಾ ಜ್ಯೋತಿಷ್ಯದ ಸಲಹೆ ಬೇಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇರತಕ್ಕಂಥ ನಂಬರಿಗೆ ಸಂಪರ್ಕವನ್ನು ಮಾಡಬಹುದು ಅಂತಕ್ಕಂಥ ಮಾತಿನೊಂದಿಗೆ ಈ ಸಂಚಿಕೆ ಮುಗಿಸೋಣ. ನಮಸ್ಕಾರ.